ಎಲ್ರಿಗೂ ನಮಸ್ಕಾರ. ವಸಂತ ಕನ್ನಡ ವ್ಲಾಗ್ಗೆ ಸ್ವಾಗತ. ಇವತ್ತು ನಾನು ಆಷಾಢದ 3ನೇ ಶುಕ್ರವಾರ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆಲ್ಲ ಕಸ ಗುಡಿಸಿ ನೋಡಿ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ನಂತರ ನಾನು ಗಿಡಗಳಿಗೆಲ್ಲ ನೀರು ಹಾಕಿ ಬಾಗಿಲೆಲ್ಲ ನೀಟಾಗೆಲ್ಲ ತೊಳೆದು ರಂಗೋಲಿ ಹಾಕ್ತಾಯಿದ್ದೀನಿ. ನಿಜ ಇವತ್ತಿನ ರಂಗೋಲಿ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ ಗೊತ್ತಾ. ನೋಡೋಕ್ಕೆ ಒಂಥರ ಖುಷಿ ಆಯಿತು. ನಾನು ನಿನ್ನೆ ನೈಟು 100 ಗ್ರಾಮು ಮಲ್ಲೆ ಹೂವು ತೊಗೊಂಬಂದು ನೋಡಿ ನೈಟ್ ಕಟ್ಟಿದೆ. ಎಷ್ಟು ಆಗಿದೆ ಅಂದರೆ ಒಂದು ಏನಿಲ್ಲ ಅಂದರೂ ಒಂದು 5-6 ಮೊಳ ಆಗಿದೆ. ನಿಜ ಖುಷಿ ಆಯಿತು. ಆಮೇಲೆ ಒಳಗಡೆ ಬಂದು ಎಲ್ಲ ನೀಟಾಗೆಲ್ಲ ಒರೆಸ್ಕೊತಾ ಇದ್ದೀನಿ, ಮನೆಯೆಲ್ಲ ತೊಳ್ಕೊತಾ ಇದ್ದೀನಿ. ನಂತರ ಸ್ನಾನ ಬಂದಾದಮೇಲೆ ಎಲ್ಲ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ದೇವ್ರ ಮನೆ ಎಲ್ಲ ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಇಟ್ಟಿದ್ದೀನಿ. ನಾನು ಮತ್ತು ಗಂಧನ ಒಂದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ದೇವ್ರ ಫೋಟೋಗಳಿಗೆಲ್ಲ ಗಂಧ ಅರಿಶಿನ ಕುಂಕುಮ ಇಡ್ತಾಯಿದ್ದೀನಿ. ನಾನು ವೆಂಕಟರಮಣ ಸ್ವಾಮಿ ಫೋಟೋ ಇದೆ ನಮ್ಮ ಮನೆಯಲ್ಲಿ, ಅದು ನಾವು ಹೊಸ್ದಾಗಿ ಬೆಂಗಳೂರಿಗೆ ಬಂದಾಗ ತೊಗೊಂಡಿದ್ದು. ನಂತರ ನೋಡಿ ಲಕ್ಷ್ಮೀ ಮುಖವಾಡಕ್ಕೆ ನಾನು ಈಗ ಗಂಧ ಅರಿಶಿನ ಕುಂಕುಮ ಇದೆಲ್ಲ ಇಡ್ತಾಯಿದ್ದೀನಿ. ನಿಜವಾಗ್ಲೂ ರೆಡಿ ಮಾಡಿದ್ಮೇಲೆ ತಾಯಿ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾರೆ ಅಂದರೆ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾರೆ. ನೋಡಿ ನಾನು ಮತ್ತು ರಾಯರಿಗೆ ಎಲ್ಲ ಗಂಧ ಕುಂಕುಮ ಎಲ್ಲ ಇಟ್ಟು ಮತ್ತು ಸಾಯಿಬಾಬಾ ವಿಗ್ರಹ ಇದೆ ನಮ್ಮ ಮನೆಯಲ್ಲಿ, ಅವರಿಗೂ ಎಲ್ಲ ಇಟ್ಟು ನೋಡಿ ಲಾಸ್ಟಿಗೆ ಈ ಥರ ಹೂವೆಲ್ಲ ಹಾಕ್ಬಿಟ್ಟು ನೀಟಾಗಿ ಕಳಸ ಪ್ರತಿಷ್ಠಾಪನೆ ಮಾಡಿಬಿಟ್ಟು ನಾನೀಗ ದೀಪಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನನಗೆ ಈಗ ರಾಯರು ಹೂ ಪ್ರಸಾದ ಕೊಡ್ತಾರೆ. ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು. ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರಾಯರ ಹತ್ರ ನಾನು ಯಾವಾಗಲೂ ಕೇಳ್ತಾನೇ ಇರ್ತಿದ್ದೆ, ಅಪ್ಪ ನನಗೆ ಹೂ ಪ್ರಸಾದ ಕೊಡು ಅಂತ. ಆದರೆ ಲಾಸ್ಟಿಗೆ ಇವತ್ತಿನ ದಿನ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು. ನಾನೀಗ ಎಲ್ಲ ದೇವರಿಗೆ ಎಲ್ಲ ಅಂದರೆ ನೀರು ಎಲ್ಲ ಹಾಕ್ಬಿಟ್ಟು ನಾನೀಗ ದೀಪಕ್ಕೆ ಎಣ್ಣೆ ಹಾಕಿದ್ನಲ್ಲ, ದೀಪ ಹಚ್ತಾ ಇದ್ದೀನಿ. ದೀಪ ಹಚ್ಚಬೇಕಾದ್ರೆ ನನಗೆ ಬಂದಂಥ ಸ್ವಲ್ಪ ಸ್ತೋತ್ರಗಳು ಶ್ಲೋಕಗಳು ಹೇಳ್ಕೊತೀವಿ. ನೋಡ್ತಾ ಇರ್ಬೋದು. ಲಕ್ಷ್ಮೀ ತಾಯಿಯ ಒಂದು ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ನಾನು ಕೇಳ್ಕೊತೀನಿ. ದೀಪ ಹಚ್ಚಿ ನೋಡಿ ನಾನು ಫಸ್ಟ್ ಚಿಕ್ಕ ದೀಪ ಹಚ್ಕೊಂಡು ನಂತರ ಗಂಧ ಕಡ್ಡಿಲಿ ದೊಡ್ಡ ದೀಪಗಳೆಲ್ಲ ಹಚ್ತಾ ಇದ್ದೀನಿ. ನಿಜ ನನಗಿವತ್ತು ತುಂಬಾ ಖುಷಿ ಆಯಿತು. ಇವತ್ತು ಮಾಡಿರೋ ಪೂಜೆ ನಿಜವಾಗ್ಲೂ ನನಗೆ ನಿಜ ಸಾರ್ಥಕ ಅನ್ನಿಸ್ತು, ಅಷ್ಟು ಖುಷಿ ಆಯಿತು. ನಂತರ ನಾನು ಗಂಧ ಕಡ್ಡಿ ಎಲ್ಲ ಹಚ್ಕೊಂಡು ದೇವರಿಗೆ ನನಗೆ ಬಂದಂಥ ಶ್ಲೋಕ ಸ್ತೋತ್ರಗಳೆಲ್ಲ ಹೇಳ್ಕೊಂಡು ದೇವ್ರ ಹತ್ರ ನಾನು ಪ್ರಾರ್ಥನೆ ಮಾಡ್ಕೊತೀನಿ ಮತ್ತು ಸಂಕಲ್ಪ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು. ಫಸ್ಟು ಗಣೇಶನದು ಟೈಲ್ಸ್ ಎಲ್ಲ ಇದೆ, ಗಣೇಶನದೊಂದು ಫೋಟೋ, ನಂತರ ರಾಯರ ಫೋಟೋ, ನಂತರ ನಾನು ಈಗ ಕಳಸ ಪ್ರತಿಷ್ಠಾಪನೆ ಮಾಡಿದಂತಹ ಲಕ್ಷ್ಮಿ, ನಾನು ಆಷಾಢ ಶುಕ್ರವಾರ ಮಾಡ್ತಿರೋದ್ರಿಂದ 3ನೇ ಶುಕ್ರವಾರದಲ್ಲಿ ಈ ಥರ ನಾನು ಲಕ್ಷ್ಮೀನ ಕೂರಿಸಿದ್ದೀನಿ. ನಿಜ ನನಗೆ ಇವತ್ತಿನ ಪೂಜೆ ನನಗೆ ತುಂಬಾ ಇಷ್ಟ ಆಯಿತು. ನನಗೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಯಿತು. ಯಾವುದೇ ಹೆಣ್ಮಕ್ಳಿಗಾಗಲಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದರೆ ಏನೋ ಒಂಥರ ಆವತ್ತು ನೈಟೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ನಾನು ಕೂಡ ಅಷ್ಟೇ ಎಲ್ಲ ನೀಟಾಗೆಲ್ಲ ನಾನು ಹೂವೆಲ್ಲ ಕಟ್ಟಿ ನೈಟ್ 10:30 ಆಯಿತು. ಹೂವೆಲ್ಲ ಕಟ್ಕೊಂಡು ನೀಟಾಗೆಲ್ಲ ಪೂಜೆ ಸಾಮಾನೆಲ್ಲ ಒಂದು ಹತ್ರ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ನೀಟಾಗೆಲ್ಲ ಸ್ನಾನ ಮಾಡಿಬಿಟ್ಟು ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆ ಲಕ್ಷ್ಮಿ ಎಷ್ಟು ಚೆನ್ನಾಗಿದ್ದಾರೆ ಅಂತ. ಮನೆಯಲ್ಲಿ ಪ್ರತಿದಿನ ಪೂಜೆ ಮಾಡ್ತಾಯಿದ್ರೆ ಏನೋ ಒಂಥರ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ. ನಾನು ಅಷ್ಟೇ, ನಾನು ಯಾವಾಗಲೂ ಬೆಳಗ್ಗೆ ಬೇಗ ಎದ್ದು ದೀಪ ಹಚ್ತೀನಿ. ಸ್ನಾನ ಮಾಡಿಬಿಟ್ಟು ನೀಟಾಗೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಆವತ್ತಿನ ದಿನ ಎಲ್ಲ ಚೆನ್ನಾಗಿರುತ್ತೆ.
ನನಗಂತೂ ತುಂಬಾ ಖುಷಿಯಾಯಿತು. ಇವತ್ತು ನಾನು ಲಕ್ಷ್ಮೀ ಪೂಜೆ ಮಾಡಿದ್ದು ಮತ್ತು ರಾಯರ ಹೂ ಪ್ರಸಾದ ಕೊಟ್ಟಿದ್ದು ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ನಾನು ನಂತರ ತುಪ್ಪದಲ್ಲಿ ನೆನೆಸಿಟ್ಟಿರ್ತೀನಿ ಬತ್ತಿಗಳನ್ನ. ಆ ತಾಯಿಗೆ ಬೆಳಗೋಣ ಅಂತ ಹೇಳ್ಬಿಟ್ಟು ತುಪ್ಪದ ಬತ್ತಿ ಎಲ್ಲ ನೆನೆಸಿಟ್ಟಿರ್ತೀನಿ ನೈಟೇ. ಆ ತುಪ್ಪದ ಬತ್ತಿ ಎಲ್ಲ ತಗೊಂಡು ಈಗ ನಾನು ತುಪ್ಪದಲ್ಲಿ ಮಂಗಳಾರತಿ ಮಾಡ್ತೀನಿ. ಫಸ್ಟು ನಾನು ನೋಡಿ ತುಪ್ಪದಲ್ಲಿ ಆರತಿ ಮಾಡ್ಕೊತೀನಿ. ನಾನು ಫಸ್ಟು ಏನೇ ಮಾಡಿದ್ರೂ ವಿಘ್ನೇಶ್ವರನಿಗೆ ಫಸ್ಟು ಪೂಜೆ ಮಾಡ್ಕೊತೀನಿ. ನಂತರ ನಾನು ರಾಯರ ಫೋಟೋ ಇದೆ, ರಾಯರಿಗೆ ಮಂಗಳಾರತಿ ಮಾಡಿಕೊಂಡು ನಂತರ ನಾನು ಪ್ರತಿಷ್ಠಾಪನೆ ಮಾಡಿದ್ದೀನಲ್ವ ಲಕ್ಷ್ಮೀ ಕಳಸಕ್ಕೆ ಮತ್ತು ಲಕ್ಷ್ಮೀ ಮುಖವಾಡ ಇದೆ ನಮ್ಮ ಮನೆಯಲ್ಲಿ, ಫೋಟೋ ಇದೆ. ಅದಕ್ಕೆ ನಾನು ಎಲ್ಲ ಅಲಂಕಾರ ಮಾಡಿದ್ದೀನಿ. ಅವರಿಗೆ ನಾನು ತುಪ್ಪದಲ್ಲಿ ಆರತಿ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ನಂತರ ನಾನು ಹೊರಗಡೆ ಎಲ್ಲ ಬೆಳೆದ್ಬಿಟ್ಟು ಬಂದೆ. ಅಕ್ಷತೆ ಕಾಳು ಹೂವನ್ನು ನನಗೆ ತಾಯಿಗೆ ಹಾಕ್ತಾಯಿದ್ದೀನಿ. ನಂತರ ನಾನು ನೋಡಿ ಕುಂಕುಮ ಅರ್ಚನೆ ಮಾಡ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ ಎಲೆ ಅಡಿಕೆ ಅಂದರೆ ಇಟ್ಟಿರ್ತೀನಲ್ವ, ಅಲ್ಲಿ ಒಂದು ನಿಂಬೆ ಹಣ್ಣನ್ನು ಇಟ್ಬಿಟ್ಟು ಕುಂಕುಮದಿಂದ ಅರ್ಚನೆ ಮಾಡ್ತೀನಿ. ಅಲ್ಲಿ ಲಕ್ಷ್ಮೀ ಅಷ್ಟೋತ್ತರ 108 ನಾಮಗಳು ಅವೆಲ್ಲ ಹೇಳ್ಕೊಂಡು ತಾಯಿಗೆ ಅರ್ಚನೆ ಮಾಡ್ತೀನಿ. ಓಂ ಆದಿತ್ಯಾಯ ನಮಃ, ಓಂ ದಿತ್ಯಾಯ ನಮಃ, ದೀಪಾಯ ನಮಃ, ಓಂ ವಸುಧಾಯ ನಮಃ, ಓಂ ವಸುಧಾರಣ್ಯೇ ನಮಃ, ಓಂ ವಸುಧಾರಣ್ಯೇ ನಮಃ, ಓಂ ಕಮಲಾಯ ನಮಃ, ಓಂ ಕಾಂತಾಯ ನಮಃ, ಓಂ ಕಾಮಾಕ್ಷ್ಯಾಯ ನಮಃ, ಓಂ ಕಮಲ ಸಂಭವಾಯ ನಮಃ, ಓಂ ಅನುಗ್ರಹಪದಾಯ ನಮಃ, ಓಂ ಬುದ್ಧಾಯ ನಮಃ, ಓಂ ಅನಗಾಯ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಹರಿವಲ್ಲಭಾಯ ನಮಃ, ಓಂ ಅಶೋಕಾಯ ನಮಃ, ಓಂ ಅಮೃತಾಯ ನಮಃ, ಓಂ ದೀಪ್ತಾಯ ನಮಃ, ಓಂ ನೋಡಿ ಕೊನೆಯದಾಗಿ ಲಕ್ಷ್ಮೀ ಪೂಜೆ ಎಲ್ಲ ಆಯಿತು. ನೋಡಿ ನಿಮಗೂ ಆ ತಾಯಿಯ ಆಶೀರ್ವಾದ ಇರಲಿ ಅಂತ ಬಯಸ್ತೀನಿ. ನೋಡಿ ಕೊನೆಯದಾಗಿ ನಾನು ಈ ಥರ ಲಕ್ಷ್ಮಿಯನ್ನು ನಾನು ಅಲಂಕಾರ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ನಿಮಗೂ ಆ ಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ನಾನು ನಿಜವಾಗ್ಲೂ ಬಯಸ್ತೀನಿ. ಕೊನೆಯದಾಗಿ ನಮ್ಮ ರಂಗೋಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೋಡಿ ನೋಡ್ತಾ ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೂ ಈ ಪೂಜೆ ಇಷ್ಟ ಆದರೆ ಕಾಮೆಂಟ್ ಮಾಡಿ, ಪದೇ ಸಬ್ಸ್ಕ್ರೈಬ್ ಮಾಡಿ. ಬಾಯ್.